ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 16-10-2023 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಜ್ಞಾನದ ಸುಖ 21 ಪೀಳಿಗೆಗಳು ನಡೆಯುತ್ತವೆ. ಅದು ಸ್ವರ್ಗದ ಸುಖವಾಗಿದೆ. ಭಕ್ತಿಯಲ್ಲಿ ತೀವ್ರ ಭಕ್ತಿಯಿಂದ ಅಲ್ಪಕಾಲದ ಕ್ಷಣ ಮಾತ್ರದ ಸುಖ ಸಿಗ್ತದೆ. ಶಿವ ಭಗವಾನು ವಾಚ. ಓಂ ನಮಃ ಶಿವಾಯ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಗಾಯನ ಮಾಡಲಾಗ್ತದೆ. ಭಗವಂತನ ಹೆಸರನ್ನಂತೂ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ. ಎಲ್ಲಿಯವರೆಗೆ ಭಗವಂತ ಬಂದು ಭಕ್ತರಿಗೆ ತನ್ನ ಪರಿಚಯ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಭಕ್ತರು ಭಗವಂತನನ್ನು ಅರಿತುಕೊಳ್ಳುವುದಿಲ್ಲ. ಇದಂತೂ ತಿಳಿಸಲಾಗಿದೆ. ಜ್ಞಾನ ಮತ್ತು ಭಕ್ತಿ. ಸತ್ಯಯುಗ ತ್ರೇತಾಯುಗ ಜ್ಞಾನದ ಪ್ರಾರಬ್ಧವಾಗಿದೆ. ಈಗ ನೀವು ಜ್ಞಾನಸಾಗರನಿಂದ ಜ್ಞಾನ ಪಡೆದು ಪುರುಷಾರ್ಥದಿಂದ ತಮ್ಮ ಸದಾ ಸುಖದ ಪ್ರಾರಬ್ಧವನ್ನು ರೂಪಿಸಿಕೊಳ್ಳುತ್ತಿದ್ದೀರಿ. ನಂತರ ದ್ವಾಪರ ಕಲಿಯುಗದಲ್ಲಿ ಭಕ್ತಿ ಇರ್ತದೆ. ಜ್ಞಾನದ ಪ್ರಾರಬ್ಧ ಸತ್ಯಯುಗ ತ್ರೇತಾದವರೆಗೆ ನಡೀತದೆ. ಜ್ಞಾನದ ಸುಖವಂತೂ 21 ಪೀಳಿಗೆ ನಡೀತದೆ. ಅದು ಸ್ವರ್ಗದ ಸದಾ ಸುಖವಾಗಿದೆ. ನರಕದ ಸುಖ ಅಲ್ಪಕಾಲದ ಕ್ಷಣ ಮಾತ್ರದ ಸುಖವಾಗಿದೆ. ಮಕ್ಕಳಿಗೆ ತಿಳಿಸಲಾಗ್ತದೆ, ಸತ್ಯಯುಗ ತ್ರೇತಾಯುಗದಲ್ಲಿ ಜ್ಞಾನ ಮಾರ್ಗವಿತ್ತು. ಹೊಸ ಪ್ರಪಂಚ, ಹೊಸ ಭಾರತವಾಗಿತ್ತು. ಅದಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ. ಈಗ ತಮೋಪ್ರಧಾನ ಭಾರತ ನರಕವಾಗಿದೆ. ಅನೇಕ ಪ್ರಕಾರದ ದುಃಖವಿದೆ. ಸ್ವರ್ಗದಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಗುರುಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ಭಕ್ತರ ಉದ್ಧಾರವನ್ನು ಭಗವಂತನೇ ಮಾಡಬೇಕಾಗಿದೆ. ಈಗ ಕಲಿಯುಗದ ಅಂತ್ಯವಾಗಿದೆ. ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ತಂದೆ ಬಂದು ಬ್ರಹ್ಮರವರ ಮೂಲಕ ಜ್ಞಾನವನ್ನು ಕೊಟ್ಟು ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಮತ್ತು ಶಂಕರನ ಮೂಲಕ ವಿನಾಶ. ವಿಷ್ಣುವಿನ ಮುಖಾಂತರ ಪಾಲನೆ ಮಾಡಿಸ್ತಾರೆ. ಪರಮಾತ್ಮನ ಕರ್ತವ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. ಮನುಷ್ಯರನ್ನು ಪಾಪಾತ್ಮ ಪುಣ್ಯಾತ್ಮರೆಂದು ಹೇಳಲಾಗ್ತದೆ. ಆದರೆ ಪಾಪ ಪರಮಾತ್ಮ ಪುಣ್ಯ ಪರಮಾತ್ಮನೆಂದು ಹೇಳುವುದಿಲ್ಲ. ಮಹಾತ್ಮರನ್ನೂ ಸಹ ಮಹಾನ್ ಆತ್ಮರೆಂದು ಹೇಳುತ್ತಾರೆಯೇ ಹೊರತು ಮಹಾನ್ ಪರಮಾತ್ಮನೆಂದು ಹೇಳುವುದಿಲ್ಲ. ಆತ್ಮ ಪವಿತ್ರವಾಗ್ತದೆ. ತಂದೆ ತಿಳಿಸಿದ್ದಾರೆ, ಮೊಟ್ಟ ಮೊದಲು ಮುಖ್ಯವಾದದ್ದು ದೇವಿ ದೇವತಾ ಧರ್ಮವಾಗಿದೆ. ಆ ಸಮಯದಲ್ಲಿ ಸೂರ್ಯವಂಶೀಯರೇ ರಾಜ್ಯ ಮಾಡುತ್ತಿದ್ದರು. ಚಂದ್ರವಂಶೀಯರಿರಲಿಲ್ಲ. ಒಂದು ಧರ್ಮವಿತ್ತು. ಭಾರತದಲ್ಲಿ ಚಿನ್ನ ಬೆಳ್ಳಿಯ ಮಹಲುಗಳಿದ್ದವು. ವಜ್ರ ವೈಡೂರ್ಯಗಳಿಂದ ಅದರ ಚಾವಣಿ ಗೋಡೆಗಳು ಎಲ್ಲಾ ಕಡೆಯೂ ಶೃಂಗರಿಸಲ್ಪಡುತ್ತಿರುತ್ತಿತ್ತು. ಭಾರತ ವಜ್ರ ಸಮಾನವಾಗಿತ್ತು. ಅದೇ ಭಾರತ ಈಗ ಕವಡೆಯ ಸಮಾನವಾಗಿದೆ. ತಂದೆ ತಿಳಿಸಿದರೆ, ನಾನು ಕಲ್ಪದ ಅಂತ್ಯದಲ್ಲಿ ಸತ್ಯಯುಗದ ಆದಿಯ ಸಂಗಮದಲ್ಲಿ ಬರ್ತೇನೆ. ಭಾರತವನ್ನು ಮಾತೆಯರ ಮುಖಾಂತರ ಪುನಃ ಸ್ವರ್ಗವನ್ನಾಗಿ ಮಾಡ್ತೇನೆ. ಇದು ಶಿವಶಕ್ತಿ ಪಾಂಡವ ಸೇನೆಯಾಗಿದೆ. ಪಾಂಡವರ ಪ್ರೀತಿ ಒಬ್ಬ ತಂದೆಯೊಂದಿಗಿದೆ. ಅವರಿಗೆ ತಂದೆಯೇ ಬೋಧಿಸ್ತಾರೆ. ಶಾಸ್ತ್ರ ಮುಂತಾದವುಗಳೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಈಗ ತಂದೆ ಬಂದು ಎಲ್ಲರಿಗೆ ಭಕ್ತಿಯ ಫಲವಾದ ಜ್ಞಾನ ಕೊಡ್ತಾರೆ. ಆದ್ದರಿಂದ ನೀವು ಸದ್ಗತಿಯಲ್ಲಿ ಹೋಗ್ತೀರಿ. ಎಲ್ಲರ ಸದ್ಗತಿದಾತ ತಂದೆ ಒಬ್ಬರೇ ಆಗಿದ್ದಾರೆ. ತಂದೆಯನ್ನೇ ಜ್ಞಾನಸಾಗರನೆಂದು ಕರೆಯಲಾಗ್ತದೆ. ಬಾಕಿ ಮನುಷ್ಯರಿಗೆ ಮುಕ್ತಿ ಜೀವನ್ಮುಕ್ತಿ ಕೊಡಲು ಸಾಧ್ಯವಿಲ್ಲ. ಈ ಜ್ಞಾನ ಯಾವುದೇ ಶಾಸ್ತ್ರಗಳಲ್ಲಿಲ್ಲ.
ಜ್ಞಾನಸಾಗರನೆಂದು ಒಬ್ಬ ತಂದೆಗೆ ಹೇಳಲಾಗ್ತದೆ. ಅವರಿಂದ ನೀವು ಆಸ್ತಿ ಪಡೆಯುತ್ತೀರಿ. ನಂತರ ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗ್ತೀರಿ. ಇದು ದೇವತೆಗಳ ಮಹಿಮೆಯಾಗಿದೆ. ಲಕ್ಷ್ಮೀನಾರಾಯಣರು 16 ಕಲಾ ಸಂಪೂರ್ಣರಾಗಿದ್ದಾರೆ. ರಾಮ ಸೀತೆಯರು 14 ಕಲೆಗಳಲ್ಲಿ ಸಂಪೂರ್ಣರಾಗಿದ್ದಾರೆ. ಇದು ವಿದ್ಯೆಯಾಗಿದೆ. ಇದು ಯಾವುದೇ ಸಾಮಾನ್ಯವಾದ ಸತ್ಸಂಗವಲ್ಲ. ಸತ್ಯ ಒಬ್ಬ ತಂದೆಯಾಗಿದ್ದಾರೆ. ಅವರೇ ಬಂದು ಸತ್ಯವನ್ನು ತಿಳಿಸ್ತಾರೆ. ಇದಂತೂ ಪತಿತ ಪ್ರಪಂಚವಾಗಿದೆ. ಪಾವನ ಪ್ರಪಂಚದಲ್ಲಿ ಪತಿತರಿರುವುದೇ ಇಲ್ಲ. ಈಗ ಈ ಪತಿತ ಪ್ರಪಂಚದಲ್ಲಿ ಪಾವನರಿಲ್ಲ. ಪಾವನರನ್ನಾಗಿ ಮಾಡುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಶಿವಾಯ ನಮಃ ಎಂದು ಆತ್ಮ ಹೇಳ್ತದೆ. ಆತ್ಮ ತನ್ನ ತಂದೆಗೆ ನಮಸ್ತೆ ಎಂದು ಹೇಳ್ತದೆ. ಒಂದು ವೇಳೆ ಶಿವ ನನ್ನಲ್ಲಿದ್ದಾರೆ ಎಂದು ಯಾರಾದರೂ ಹೇಳುವುದಾದರೆ ನಂತರ ನಮಸ್ಕಾರವನ್ನು ಯಾರಿಗೆ ಹೇಳ್ತಾರೆ? ಮನುಷ್ಯರಲ್ಲಿ ಅಜ್ಞಾನ ಹರಡಿದೆ. ಈಗ ನೀವು ಮಕ್ಕಳನ್ನು ತಂದೆ ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಎಲ್ಲ ಆತ್ಮಗಳು ಯಾವ ಮನೆಯಲ್ಲಿರುತ್ತಾರೋ ಅದು ನಿರ್ವಾಣಧಾಮ, ಮಧುರ ಮನೆಯಾಗಿದೆ. ಮುಕ್ತಿಯನ್ನಂತೂ ಎಲ್ಲರೂ ನೆನಪು ಮಾಡ್ತಾರೆ. ಅಲ್ಲಿ ನಾವು ತಂದೆಯ ಜೊತೆ ಇರ್ತೇವೆ. ಈಗ ನೀವು ತಂದೆಯ ನೆನಪು ಮಾಡುತ್ತೀರಿ. ಸುಖಧಾಮದಲ್ಲಿ ಹೋಗುತ್ತೀರೆಂದರೆ ಅಲ್ಲಿ ತಂದೆಯನ್ನು ನೆನಪು ಮಾಡುವುದಿಲ್ಲ. ಈಗ ಇದು ದುಃಖಧಾಮವಾಗಿದೆ. ಎಲ್ಲರೂ ದುರ್ಗತಿಯಲ್ಲಿದ್ದಾರೆ. ಹೊಸ ಪ್ರಪಂಚದಲ್ಲಿ ಭಾರತ ಹೊಸದಾಗಿತ್ತು, ಸುಖಧಾಮವಾಗಿತ್ತು. ಸೂರ್ಯವಂಶಿ, ಚಂದ್ರವಂಶಿ ರಾಜ್ಯವಿತ್ತು. ಲಕ್ಷ್ಮೀನಾರಾಯಣರು ಮತ್ತೆ ರಾಧಾಕೃಷ್ಣರ ನಡುವೆ ಇರುವ ಸಂಬಂಧವೇನೆಂದು ಮನುಷ್ಯರಿಗೆ ಗೊತ್ತಿಲ್ಲ. ಆ ರಾಜಕುಮಾರ, ಆ ರಾಜಕುಮಾರಿಯು ಬೇರೆ ಬೇರೆ ರಾಜ್ಯದವರಾಗಿದ್ದಾರೆ. ಇಬ್ಬರು ಪರಸ್ಪರ ಸಹೋದರ ಸಹೋದರಿಯರೆಂದಲ್ಲ. ರಾಧೆ ತನ್ನ ರಾಜಧಾನಿಯಲ್ಲಿದ್ದಳು. ಕೃಷ್ಣ ತನ್ನ ರಾಜಧಾನಿಯ ರಾಜಕುಮಾರನಾಗಿದ್ದನು. ಅವರ ಸ್ವಯಂವರವಾದಾಗ ಲಕ್ಷ್ಮೀನಾರಾಯಣರಾಗ್ತಾರೆ. ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತು ಸುಖ ಕೊಡುವಂಥದ್ದಾಗಿರ್ತದೆ. ಕಲಿಯುಗದಲ್ಲಿ ಪ್ರತಿಯೊಂದು ವಸ್ತು ದುಃಖ ಕೊಡುವುದಾಗಿದೆ. ಸತ್ಯಯುಗದಲ್ಲಿ ಯಾರಿಗೂ ಅಕಾಲ ಮೃತ್ಯುವಾಗುವುದಿಲ್ಲ. ಈಗ ನಾವು ನರನಿಂದ ನಾರಾಯಣ, ನಾರಿಯಿಂದ ಶ್ರೀ ಲಕ್ಷ್ಮಿಯಾಗುವುದಕ್ಕೋಸ್ಕರ ನಮ್ಮ ಪರಮಪಿತ ಪರಮಾತ್ಮನಿಂದ ರಾಜಯೋಗ ಕಲಿಯುತ್ತಿದ್ದೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇದು ಶಾಲೆಯಾಗಿದೆ. ಆ ಸತ್ಸಂಗಗಳಲ್ಲಂತೂ ಯಾವುದೇ ಗುರಿ ಉದ್ದೇಶವಿರುವುದಿಲ್ಲ. ವೇದ, ಶಾಸ್ತ್ರ ಮುಂತಾದವುಗಳನ್ನು ತಿಳಿಸ್ತಾ ಇರ್ತಾರೆ. ತಂದೆಯ ಮೂಲಕ ನೀವು ಈ ಮನುಷ್ಯ ಸೃಷ್ಟಿ ಚಕ್ರವನ್ನು ಈಗ ತಿಳಿದುಕೊಂಡಿದ್ದೀರಿ. ತಂದೆಯನ್ನೇ ಜ್ಞಾನಸಾಗರ, ಆನಂದಸಾಗರ, ದಯಾಸಾಗರನೆಂದು ಹೇಳಲಾಗ್ತದೆ. ಓ ತಂದೆಯೇ, ಬಂದು ದಯೆ ತೋರಿ ಎಂದು ಹಾಡ್ತಾರೆ. ಸ್ವರ್ಗದ ರಚಯಿತ ತಂದೆಯೇ ಬಂದು ಸಂಗಮ ಯುಗದಲ್ಲಿ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಸ್ವರ್ಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರ್ತಾರೆ. ಬಾಕಿ ಉಳಿದ ಇಷ್ಟೊಂದು ಜನ ಎಲ್ಲಿ ಹೋಗ್ತಾರೆ? ತಂದೆ ಎಲ್ಲರನ್ನೂ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಸ್ವರ್ಗದಲ್ಲಿ ಕೇವಲ ಭಾರತವೇ ಇತ್ತು. ಅಂತ್ಯದಲ್ಲಿಯೂ ಭಾರತವೇ ಇರುವುದು. ಭಾರತ ಸತ್ಯಖಂಡವೆಂದು ಗಾಯನವಿದೆ. ಆದರೆ ಈಗಂತೂ ಭಾರತ ಕಂಗಾಲಾಗಿದೆ. ಪೈಸೆ ಪೈಸೆಗಾಗಿ ಭಿಕ್ಷೆ ಬೇಡುತ್ತಿರುತ್ತಾರೆ. ಭಾರತ ವಜ್ರ ಸಮಾನವಾಗಿತ್ತು, ಈಗ ಕವಡೆಯ ಸಮಾನವಾಗಿದೆ. ಈ ನಾಟಕದ ರಹಸ್ಯವನ್ನು ತಿಳಿಯಬೇಕಾಗಿದೆ. ನೀವು ರಚಯಿತ ತಂದೆಯನ್ನು ಮತ್ತು ಅವರ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ವಂದೇ ಮಾತರಂ ಎಂದು ಕಾಂಗ್ರೆಸ್ಸಿನವರು ಹೇಳ್ತಾರೆ. ಆದರೆ ಪವಿತ್ರತೆಗೆ ವಂದನೆ ಮಾಡಲಾಗ್ತದೆ. ಪರಮಾತ್ಮನೇ ಬಂದು ವಂದೇ ಮಾತರಂ ಎಂದು ಹೇಳುವುದನ್ನು ಪ್ರಾರಂಭಿಸ್ತಾರೆ. ಶಿವತಂದೆಯೇ ಬಂದು ತಿಳಿಸಿದ್ದಾರೆ, ನಾರಿ ಸ್ವರ್ಗದ ದ್ವಾರವಾಗಿದ್ದಾಳೆ, ಶಕ್ತಿ ಸೈನ್ಯವಾಗಿದೆಯಲ್ಲವೇ? ಇವರು ಸ್ವರ್ಗದ ರಾಜ್ಯವನ್ನು ಕೊಡಿಸುವವರಾಗಿದ್ದಾರೆ. ಇದನ್ನೇ ವಿಶ್ವದ ಸರ್ವಶಕ್ತಿಯುತ ಚಕ್ರಾಧಿಪತ್ಯ ರಾಜ್ಯವೆಂದು ಹೇಳಲಾಗ್ತದೆ. ನೀವು ಶಕ್ತಿಯರೇ ಸ್ವರಾಜ್ಯದ ಸ್ಥಾಪನೆ ಮಾಡಿದ್ದೀರಿ. ಈಗ ಪುನಃ ಸ್ಥಾಪನೆಯಾಗ್ತಿದೆ. ಸತ್ಯಯುಗಕ್ಕೆ ರಾಮರಾಜ್ಯವೆಂದು ಹೇಳಲಾಗ್ತದೆ. ರಾಮರಾಜ್ಯ ಬರಲೆಂದು ಈಗಲೂ ಹೇಳ್ತಾರೆ. ಆದರೆ ಆ ರಾಮರಾಜ್ಯವನ್ನು ಯಾವುದೇ ಮನುಷ್ಯರು ಸ್ಥಾಪಿಸಲು ಸಾಧ್ಯವಿಲ್ಲ. ನಿರಾಕಾರ ತಂದೆಯೇ ಬಂದು ಓದಿಸ್ತಾರೆ. ಅವರಿಗೆ ಅವಶ್ಯವಾಗಿ ಶರೀರ ಬೇಕು ಅಂದ ಮೇಲೆ
ಅವಶ್ಯವಾಗಿ ಬ್ರಹ್ಮಾರವರ ಶರೀರದಲ್ಲಿಯೇ ಬರಬೇಕಾಗ್ತದೆ. ಶಿವ ತಂದೆ ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಪ್ರಜಾಪಿತನೆಂದು ಗಾಯನವಿದೆ. ಪಿತನೆಂದರೆ ತಂದೆಯಾದರಲ್ಲವೇ? ಬ್ರಹ್ಮಾರವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುವುದು. ಆದಿದೇವ ಮತ್ತು ಆದಿದೇವಿ ಇಬ್ಬರೂ ಕುಳಿತಿದ್ದಾರೆ, ತಪಸ್ಸು ಮಾಡುತ್ತಿದ್ದಾರೆ. ನೀವು ಸಹ ತಪಸ್ಸು ಮಾಡುತ್ತಿದ್ದೀರಿ. ಇದು ರಾಜಯೋಗವಾಗಿದೆ. ಸನ್ಯಾಸಿಗಳದ್ದು ಹಠಯೋಗವಾಗಿದೆ. ಅವರು ಎಂದೂ ರಾಜಯೋಗ ಕಲಿಸಲು ಸಾಧ್ಯವಿಲ್ಲ. ಗೀತೆ ಇನ್ನು ಮುಂತಾದ ಶಾಸ್ತ್ರಗಳು ಏನೆಲ್ಲ ಇವೆಯೋ ಅವು ಭಕ್ತಿ ಮಾರ್ಗದ ಸಾಮಗ್ರಿಯಾಗಿವೆ. ಅವನ್ನು ಓದಲೇ ಬರುತ್ತಾರೆ. ತಮೋಪ್ರಧಾನರಾಗಿದ್ದಾರೆ. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ಇದರಿಂದ ವಿನಾಶವಾಗಲಿದೆ. ವಿಜ್ಞಾನ ಯಾವುದೇ ವೇದಗಳಲ್ಲಿ ಇಲ್ಲ. ಅದರಲ್ಲಂತೂ ಜ್ಞಾನದ ಮಾತುಗಳಿವೆ. ಈ ವಿಜ್ಞಾನ ಬುದ್ಧಿಯ ಚಮತ್ಕಾರವಾಗಿದೆ. ಅದರಿಂದ ಅನ್ವೇಷಣೆಗಳನ್ನು ಮಾಡ್ತಾ ಇರ್ತಾರೆ. ವಿಮಾನ ಮುಂತಾದವುಗಳನ್ನು ಸುಖಕ್ಕೋಸ್ಕರ ತಯಾರಿಸ್ತಾರೆ. ನಂತರ ಅಂತ್ಯದಲ್ಲಿ ಇವುಗಳ ಮೂಲಕವೇ ವಿನಾಶವಾಗ್ತವೆ. ಈ ಸುಖದ ಕಲೆಯ ನೈಪುಣ್ಯತೆ ಭಾರತದಲ್ಲಿ ಉಳಿಯುವುದು. ದುಃಖ ಕೊಡುವ ಕಲೆ, ಸಾಯಿಸುವ ಕಲೆ ಇವೆಲ್ಲವೂ ಸಮಾಪ್ತಿಯಾಗುವುದು. ವಿಜ್ಞಾನದ ಬುದ್ಧಿವಂತಿಕೆ ನಡೆದು ಬರ್ತದೆ. ಈ ಬಾಂಬ್ ಮುಂತಾದವು ಕಲ್ಪದ ಹಿಂದೆಯೂ ಆಗಿದ್ದವು. ಪತಿತ ಪ್ರಪಂಚದ ವಿನಾಶ, ನಂತರ ಹೊಸ ಪ್ರಪಂಚದ ಸ್ಥಾಪನೆಯಾಗಲಿದೆ. ಈಗ ತಂದೆ ತಿಳಿಸ್ತಾರೆ, ಈಗ 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೀರಿ. ಈಗ ಈ ದೇಹದ ಅಹಂಕಾರ ಬಿಟ್ಟು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ಈ ನೆನಪಿನ ಯೋಗಾಗ್ನಿಯಿಂದ ವಿಕರ್ಮ ವಿನಾಶವಾಗ್ತದೆ. ರಾವಣ ನಿಮ್ಮಿಂದ ಬಹಳ ವಿಕರ್ಮ ಮಾಡಿಸಿದ್ದಾನೆ. ಪಾವನನಾಗುವುದಕ್ಕೆ ಒಂದೇ ಉಪಾಯವಿದೆ. ನೀವಂತೂ ಆತ್ಮಗಳಾಗಿಯೇ ಇದ್ದೀರಿ. ನಾನು ಆತ್ಮನಾಗಿದ್ದೇನೆ ಎಂದು ಹೇಳುತ್ತೀರಿ. ಆದರೆ ನಾನು ಪರಮಾತ್ಮನಾಗಿದ್ದೇನೆ ಎಂದು ಹೇಳುವುದಿಲ್ಲ. ನಾನು ಆತ್ಮನಿಗೆ ಬೇಜಾರು ಮಾಡಿಸಬೇಡಿ ಎಂದು ಹೇಳ್ತಾರೆ. ಆತ್ಮವೇ ಪರಮಾತ್ಮನೆಂದು ಹೇಳುವುದಂತೂ ಅತಿ ದೊಡ್ಡ ತಪ್ಪಾಗಿದೆ. ಈಗಂತೂ ತಮೋಪ್ರಧಾನ ವ್ಯಭಿಚಾರಿ ಭಕ್ತಿಯಾಗಿದೆ. ಯಾರು ಬಂದರೆ ಅವರನ್ನು ಪೂಜಿಸ್ತಾರೆ. ಕೇವಲ ಒಬ್ಬರ ನೆನಪಿಗೆ ಅವ್ಯಭಿಚಾರಿ ನೆನಪೆಂದು ಹೇಳಲಾಗ್ತದೆ. ಈಗ ಈ ವ್ಯಭಿಚಾರಿ ಭಕ್ತಿಯ ಅಂತ್ಯವಾಗಲಿದೆ. ತಂದೆ ಬಂದು ಬೇಹದ್ದಿನ ಆಸ್ತಿ ಕೊಡ್ತಾರೆ. ಎಲ್ಲರಿಗೆ ಸುಖ ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ, ಇನ್ಯಾರೂ ಇಲ್ಲ. ತಂದೆ ತಿಳಿಸ್ತಾರೆ, ನನ್ನೊಬ್ಬನೊಂದಿಗೆ ಬುದ್ಧಿಯೋಗ ಜೋಡಿಸುವುದರಿಂದಲೇ ಅಂತ್ಯಮತಿ ಸೋಗತಿಯಾಗುವುದು. ನಾನಂತೂ ಸ್ವರ್ಗದ ರಚಯಿತನಾಗಿದ್ದೇನೆ. ಇದು ಮುಳ್ಳುಗಳ ಪ್ರಪಂಚವಾಗಿದೆ. ಒಬ್ಬರು ಇನ್ನೊಬ್ಬರು ಜಗಳವಾಡ್ತಾ ಹೊಡೆದಾಡ್ತಾ ಇರ್ತಾರೆ. ಈಗ ಈ ಹಳೆಯ ಪ್ರಪಂಚ ಬದಲಾಗ್ತಿದೆ. ಜ್ಞಾನಾಮೃತದ ಕಳಶವನ್ನು ಮಾತೆಯರ ಮೇಲಿಡ್ತಾರೆ. ಇದು ಜ್ಞಾನವಾಗಿದೆ. ಆದರೆ ವಿಷದ ಹೋಲಿಕೆಯಲ್ಲಿ ನೋಡಿದಾಗ ಇದನ್ನು ಅಮೃತವೆಂದು ಹೇಳಲಾಗ್ತದೆ. ಅಮೃತವನ್ನು ಬಿಟ್ಟು ವಿಷವನ್ನೇಕೆ ಕುಡಿಯುತ್ತೀರಿ ಎಂಬ ಹೇಳಿಕೆ ಇದೆ. ಶ್ರೀಮತದಿಂದಲೇ ಶ್ರೇಷ್ಠರಾಗುತ್ತೀರಿ. ಪರಮಪಿತ ಪರಮಾತ್ಮ ಬಂದು ಶ್ರೀಮತ ಕೊಡ್ತಾರೆ. ಕೃಷ್ಣನೂ ಸಹ ಶ್ರೀಮತದಿಂದಲೇ ಈ ರೀತಿಯಾಗಿದ್ದಾರೆ. ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇಡೀ ಹಳೆಯ ಪ್ರಪಂಚ ಮರೆತು ಒಬ್ಬ ತಂದೆಯ ನೆನಪು ಮಾಡಬೇಕಾಗಿದೆ. ಈಗ ಬಲಿಹಾರಿಯೂ ಆಗಬೇಕಾಗ್ತದೆ. ಇದನ್ನೇ ಜೀವಿಸಿದ್ದಂತೆಯೇ ಸಾಯುವುದೆಂದು ಹೇಳಲಾಗ್ತದೆ. ಭಕ್ತಿ ಮಾರ್ಗದ ಮಾತುಗಳೇ ಬೇರೆಯಾಗಿದೆ. ಅದು ಭಕ್ತಿಯ ಪಂಥವಾಗಿದೆ. ಭಕ್ತಿಯಲ್ಲಂತೂ ಅನೇಕ ಗುರುಗಳಿರ್ತಾರೆ. ಆದರೆ ಸದ್ಗತಿದಾತ ಒಬ್ಬರೇ ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆ. ಸಾಕಾರಿ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ಸದಾ ಕಾಲಕ್ಕೋಸ್ಕರ ಸುಖ ಕೊಡಲು ಸಾಧ್ಯವಿಲ್ಲ. ಸದಾ ಸುಖ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ. ಇದು ಪಾಠಶಾಲೆಯಾಗಿದೆ. ತಂದೆ ಗುರಿ ಉದ್ದೇಶ ತಿಳಿಸ್ತಾರೆ. ನಿಮಗೆ ಸ್ವರ್ಗದ ಸುಖದ ಆಸ್ತಿ ಸಿಗುವುದು. ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಹೋಗ್ತಾರೆ. ಶಾಂತಿಧಾಮ, ಸುಖಧಾಮ ಮತ್ತು ಇದು ದುಃಖಧಾಮವಾಗಿದೆ. ಈ ಚಕ್ರ ಸುತ್ತುತ್ತಿರುತ್ತದೆ. ಇದಕ್ಕೆ ಸ್ವದರ್ಶನ ಚಕ್ರವೆಂದು ಹೇಳಲಾಗ್ತದೆ. ಈ ಡ್ರಾಮಾದ ಚಕ್ರದಿಂದ ಯಾರೂ ಬಿಡುಗಡೆಯಾಗಲು ಸಾಧ್ಯವಿಲ್ಲ. ಇದು ಪ್ರತಿಯೊಬ್ಬರ ಮಾಡಲ್ಪಟ್ಟಿರುವ ಅವಿನಾಶಿ ಪಾತ್ರವಾಗಿದೆ. ತಂದೆ ನಿಮಗೆ ಓದಿಸಿ
ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ. ಯಾರೆಷ್ಟು ಓದುತ್ತಾರೆಯೋ ಅಷ್ಟು ಪಡೀತಾರೆ. ಅಂದರೆ ಕೆಲವರು ರಾಜರಾಗ್ತಾರೆ, ಇನ್ನೂ ಕೆಲವರು ಪ್ರಜೆಗಳಾಗ್ತಾರೆ. ಸೂರ್ಯವಂಶಿ ಮನೆತನವಾಗಿದೆ. ಸತ್ಯಯುಗದಲ್ಲಿ ಸೂರ್ಯವಂಶೀಯರಿದ್ದಾಗ ಮತ್ಯಾರೂ ಇರಲಿಲ್ಲ. ಭಾರತ ಖಂಡವೇ ಶ್ರೇಷ್ಠಾತಿ ಶ್ರೇಷ್ಠ ಸತ್ಯಖಂಡವಾಗಿತ್ತು. ಈಗ ಅಸತ್ಯ ಖಂಡವಾಗಿದೆ. ಇದಕ್ಕೆ ರೌರವ ನರಕವೆಂದು ಕರೆಯಲಾಗ್ತದೆ. ಹಣಕ್ಕೋಸ್ಕರ ಎಷ್ಟೊಂದು ಹೊಡೆದಾಡುತ್ತಾರೆ. ಸತ್ಯಯುಗದಲ್ಲಂತೂ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪಾಪ ಮಾಡುವಂತಹ ಯಾವುದೇ ಅಪ್ರಾಪ್ತ ವಸ್ತುವಿರುವುದಿಲ್ಲ. ತಂದೆಯೇ ಮಾತೆಯರ ಮುಖಾಂತರ ಈ ಭ್ರಷ್ಟಾಚಾರಿ ಪ್ರಪಂಚವನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡುತ್ತಿದ್ದಾರೆ. ಇವರಿಗೆ ವಂದೇ ಮಾತರಂ ಎಂದು ತಂದೆ ಹೇಳ್ತಾರೆ. ವಂದೇ ಮಾತರಂ ಎಂದು ಸನ್ಯಾಸಿಗಳು ಹೇಳುವುದಿಲ್ಲ. ಅವರದ್ದು ಹದ್ದಿನ ಸನ್ಯಾಸವಾಗಿದೆ. ಇದು ಬೇಹದ್ದಿನ ಸನ್ಯಾಸವಾಗಿದೆ. ಇಡೀ ಪ್ರಪಂಚವನ್ನು ಬುದ್ಧಿಯಿಂದ ಸನ್ಯಾಸ ಮಾಡಬೇಕಾಗಿದೆ. ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ದುಃಖಧಾಮವನ್ನು ಮರೆಯಬೇಕಾಗಿದೆ. ಇದು ತಂದೆಯ ಆಜ್ಞೆಯಾಗಿದೆ. ತಂದೆ ಆತ್ಮಗಳಿಗೆ ತಿಳಿಸ್ತಾರೆ, ನೀವು ಈ ಕಿವಿಗಳಿಂದ ಕೇಳುತ್ತೀರಿ. ಶಿವ ತಂದೆ ಈ ಕರ್ಮೇಂದ್ರಿಯಗಳ ಮೂಲಕ ನಿಮಗೆ ತಿಳಿಸ್ತಾರೆ. ಅವರು ಜ್ಞಾನ ಸಾಗರನಾಗಿದ್ದಾರೆ. ಇವರು ಯಾವುದೇ ಸಾಧು ಸಂತ ಮಹಾತ್ಮರಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ತಂದೆಗೆ ಪೂರ್ಣ ಬಲಿಹಾರಿಯಾಗಬೇಕಾಗಿದೆ. ದೇಹದ ಅಹಂಕಾರ ಬಿಟ್ಟು ಯೋಗಾಗ್ನಿಯಿಂದ ವಿಕರ್ಮಗಳ ವಿನಾಶ ಮಾಡಿಕೊಳ್ಳಬೇಕಾಗಿದೆ. ಗುರಿ ಉದ್ದೇಶವನ್ನು ಬುದ್ಧಿಯಲ್ಲಿಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಬೇಕಾಗಿದೆ. ಮಾಡಲ್ಪಟ್ಟಿರುವಂತಹ ನಾಟಕವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ. ವರದಾನ: ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳ ಮುಖಾಂತರ ಹಾರುವ ಕಲೆಯಲ್ಲಿ ಹಾರುವಂತಹ ಶ್ರೇಷ್ಠ ಆತ್ಮ ಭವ. ಜ್ಞಾನ ಯೋಗದ ಜೊತೆ ಜೊತೆ ಪ್ರತಿ ಸಮಯ, ಪ್ರತಿ ಕರ್ಮದಲ್ಲಿ ಪ್ರತಿದಿನ ಹೊಸ ಉಮಂಗ ಉತ್ಸಾಹ ಆಗುತ್ತಿರಲಿ. ಇದೇ ಹಾರುವ ಕಲೆಗೆ ಆಧಾರವಾಗಿದೆ. ಎಂಥದೇ ಕಾರ್ಯವಾಗಿರಲಿ, ಇಲ್ಲ ಶುಚಿಗೊಳಿಸುವುದರಲ್ಲಿ, ಪಾತ್ರೆ ತೊಳೆಯುವುದರೇ ಆಗಿರಲಿ, ಸಾಧಾರಣ ಕರ್ಮವಾಗಲಿ, ಅದರಲ್ಲಿಯೂ ಸಹ ಉಮಂಗ ಉತ್ಸಾಹ ನಿರಂತರ ಸ್ವಾಭಾವಿಕವಾಗಿರಲಿ. ಹಾರುವ ಕಲೆಯ ಶ್ರೇಷ್ಠ ಆತ್ಮ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಸದಾ ಹಾರುತ್ತಿರುವುದು. ಅವರು ಎಂದೂ ಗೊಂದಲದಲ್ಲಿ ಬರಲ್ಲ. ಸಣ್ಣ ಪುಟ್ಟ ಮಾತುಗಳಲ್ಲಿ ಸುಸ್ತಾಗಿ ನಿಂತು ಬಿಡುವುದಿಲ್ಲ. ಸುವಾಕ್ಯ: ಯಾರು ನಿರ್ಮಾಣ ಚಿತ್ತ, ಅವಿಶ್ರಾಂತ ಮತ್ತು ಸದಾ ಜಾಗೃತ ಜ್ಯೋತಿಯಾಗಿದ್ದಾರೆ ಅವರೇ ವಿಶ್ವ ಕಲ್ಯಾಣಕಾರಿಗಳಾಗಿದ್ದಾರೆ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಯಾವ ಶ್ರೀಮತದಂತೆ ನಡೆದು ನೀವು ಮಕ್ಕಳು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ? ನಿಮಗೆ ತಂದೆಯ ಶ್ರೀಮತವಾಗಿದೆ, ಈ ಹಳೆಯ ಪ್ರಪಂಚವನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ. ಇದಕ್ಕೆ ಬಲಿಹಾರಿಯಾಗುವುದು ಅಥವಾ ಜೀವಿಸಿದ್ದಂತೆಯೇ ಸಾಯುವುದೆಂದು ಹೇಳಲಾಗ್ತದೆ. ಇದೇ ಶ್ರೀಮತದಿಂದ ನೀವು ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಿ. ನಿಮ್ಮ ಸದ್ಗತಿಯಾಗ್ತದೆ. ಸಾಕಾರಿ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ತಂದೆಯೇ ಎಲ್ಲರ ಸದ್ಗತಿದಾತನಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.